ಮಹದೇವಪುರದ ಕೊಡತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರೊಫೆಸರ್ ಸುರೇಶ್ ಗೌತಮ್ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ ಮತ್ತು ಅಸ್ಪೃಶ್ಯತೆ ನಿವಾರಣೆಗಾಗಿ ಅವಿತಕರವಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಅವರು ಮುಂದುವರೆದು ಶಾಲೆಯಿಂದ ಹೊರಗಿರಿಸಲ್ಪಟ್ಟ ಅಂಬೇಡ್ಕರ್ ಅವರು ಇಂದು ವಿಶ್ವಜ್ಞಾನ ದಿನವನ್ನಾಗಿ ಆಚರಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಬಾಲ್ಯದಲ್ಲಿ ನೀರನ್ನು ಮುಟ್ಟಲು ಸಾಧ್ಯವಾಗದಿದ್ದ ಅವರು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ. ಬಾಕ್ರಾನಂಗಲ್ ಅಣೆಕಟ್ಟನ್ನು ನಿರ್ಮಿಸಿದರು. ಪ್ರತಿಯೊಬ್ಬ ವ್ಯಕ್ತಿಯು ಪ್ರಧಾನಮಂತ್ರಿ, ರಾಷ್ಟ್ರಪತಿಯಾಗುವಂತಹ ಸಮಾನತೆಯ ಸಂವಿಧಾನವನ್ನು ನೀಡಿದ ಅಂಬೇಡ್ಕರ್ ಅವರನ್ನು ಭಾರತೀಯರು ಎಂದಿಗೂ ಮರೆಯಬಾರದು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಗಾಯಕ ರಾಜೇಶ್ ಅವರು ನೇತೃತ್ವದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕುರಿತು ಹಾಡಿದ ಗೀತಗಾಯನ ಎಲ್ಲರ ಹೃದಯಗಳನ್ನು ತಟ್ಟಿದೆ. ಈ ಗೀತಗಾಯನವು ನೆರೆದಿದ್ದವರಲ್ಲಿ ದೇಶಭಕ್ತಿ ಮತ್ತು ಅಂಬೇಡ್ಕರ್ ಅವರ ದರ್ಶನಗಳ ಬಗ್ಗೆ ಜಾಗೃತಿ ಮೂಡಿಸಿತು. ಈ ಶುಭ ಸಂದರ್ಭದಲ್ಲಿ ಹೋರಾಟ ರಾವಣ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀಣಾ ರವಿ, ಉಪಾಧ್ಯಕ್ಷ ಮಂಜುನಾಥ್, ಮಾಜಿ ಅಧ್ಯಕ್ಷ ಕೃಷ್ಣವೇಣಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಸದಸ್ಯರಾದ ಶಿವಕುಮಾರ್, ಎಸ್.ಕೆ. ರಮೇಶ್, ನಾರಾಯಣ ಸ್ವಾಮಿ, ರಘು ನಂಜುಂಡಸ್ವಾಮಿ, ರಾಮಸ್ವಾಮಿ, ಸತೀಶ್, ಸಂತೋಷ್, ಶುಭ, ನಳಿನಾಕ್ಷಿ ಸೇರಿದಂತೆ ಇತರರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಈ ಕಾರ್ಯಕ್ರಮವು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ತತ್ವಗಳನ್ನು ಎತ್ತಿ ಹಿಡಿಯುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬ್ರನ್ನ ಇವತ್ತು ಇಲ್ಲಿ ಶಿಲೆಯನ್ನಿಟ್ಟು ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹೆಣ್ಮಕ್ಳು ಹಾಗೂ ಗಂಡು ಮಕ್ಳು ಎಲ್ಲ ಸೇರಿ ಪುಷ್ಪಾರ್ಚನೆ ಮಾಡಿ ಈ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಕಳೆ ಬಂದಿದೆ. ಆ ಸಂವಿಧಾನ ಶಿಲ್ಪಿನ ನಾವು ಇಲ್ಲಿ ಇಟ್ಟಿರೋದ್ರಿಂದ ನಮ್ಮ ಜನ್ಮ ಸಾರ್ಥಕ. ಅವರ ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡಿತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ನಾವು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೂ ಮತ್ತೆ ಗ್ರಾಮ ಪಂಚಾಯತಿ ಮಂಡಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅವರ ಹುಟ್ಟದ ಹಬ್ಬದಂದು ಅವರ ಪ್ರತಿಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಮಾಬಾಯಿ ಅವರಂದ್ರೆ ಬಹಳ ಪ್ರೇಮ ಇತ್ತು. ಅವರು ಸತ್ತಾಗ ಬಹಳ ಅಳ್ತಾರೆ. ಯಾಕೆಂದ್ರೆ ಅಂಬೇಡ್ಕರ್ ಅವನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದಿದ್ದು ಸಾಹೇಬ್ರೆ ಬಾಬಾ ಸಾಹೇಬರು. ಅವರು ಬಾಬಾ ಸಾಹೇಬರು ರಮಾಬಾಯಿಯಿಂದ ಕಲ್ತಿದ್ದ ಪಾಠ ಏನಂದ್ರೆ, ಅವರು ಬಾಲ್ಯ ವಿವಾಹ ಆಗಿರ್ತಾರೆ ಬಾಬಾ ಸಾಹೇಬರು. ಅವರು ಮಹಿಳೆಯರಿಗೆ 18 ವರ್ಷ ತುಂಬುದವರೆಗೂ ಮದುವೆ ಮಾಡಬಾರ್ದು, ಹಾಗೆ 18-20 ವರ್ಷದವರೆಗೆ ಮದುವೆ ಆಗುವಂತ ಕಾನೂನನ್ನ ತರ್ತಾರೆ. ಹೊಸ ಕಟ್ಟಡದ ಆವರಣದಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದರಂತೆ ಎಲ್ಲ ನಮ್ಮ 28 ಜನ ಸದಸ್ಯರು ಸಹಕಾರ ಕೊಟ್ಟು ಈ ದಿನ ಅನಾವರಣ ಮತ್ತು ಮಾಲಾರ್ಪಣೆ ಆಗಿರ್ತದೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ, ಮತ್ತೆ ನಮ್ಮ ಆಡಳಿತ ವೃಂದದವರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಕೊಡ್ತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಿದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ತುಂಬಾ ಸೊಗಸಾಗಿ ಎಲ್ಲ ಮುಗಿಸಿದೀವಿ.